ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿಓಂ ಪಠ್ಯ ಕಳೆದುಕೊಂಡವಳು. ಲೇಖಕರು GT ಜಾಹ್ನವಿ. ಕೈಯಲ್ಲಿದ್ದ ಬ್ಯಾಗನ್ನು ಹಾಸಿಗೆ ಮೇಲೆ ಹಾಕಿ ಬಚ್ಚಲಿನತ್ತ ಅಂದರೆ ವಾಶ್ರೂಮ್ ಕಡೆ ಓಡ್ತಾಳೆ ರಾಜಿ. ಅವಳು ಬರೋದಕ್ಕಿಂತ ಮುಂಚೆ ಬಸ್ಸಲ್ಲಿ ಪ್ರಯಾಣವನ್ನು ಮಾಡ್ಕೊಂಡು ಬಂದು ಸುಸ್ತಾಗಿ ಕುರ್ಚಿಯಲ್ಲಿ ಆರಾಮವಾಗಿ ಒರ್ಕೊಂಡು ಕೂತ್ಕೊಳ್ತಾಳೆ ಕೀರ್ತಿ. ಬೆಂಗಳೂರಿನ ಒಂದು ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲಿ ನೆನಪಿಟ್ಕೊಳ್ಳಿ, ಕೀರ್ತಿ ಮತ್ತು ರಾಜಿ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಇವರ ಇಬ್ಬರದು ಸ್ವಂತ ಊರು ಚಿತ್ರದುರ್ಗ. ರಾಜಿ ಬೆಂಗಳೂರಿಗೆ ಬರೋದಕ್ಕೆ ಕಾರಣ ಏನು ಅಂದರೆ, ಕೀರ್ತಿಗೆ ದಸರಾ ರಜೆ ಬಂದಿರುತ್ತೆ. ಹಾಗಾಗಿ ಒಂದು ವಾರನಾದರೂ ನೀನು ಊರಿಗೆ ಬಾ, ಎಷ್ಟು ದಿವಸ ಆಯಿತು ನಿನ್ನನ್ನು ನೋಡಿ ಅಂತ ಜಗಳ ಮಾಡಿ ಹಠ ಮಾಡಿ ಊರಿಗೆ ಕರ್ಕೊಂಡೋಗೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿರ್ತಾಳೆ. ಅಂದರೆ ಕೀರ್ತಿ ಮನೆಗೆ ಬಂದಿರ್ತಾಳೆ ರಾಜಿ. 4 ವರ್ಷಗಳ ಹಿಂದೆ ಊರನ್ನು ಬಿಟ್ಟಿದ್ದವಳು ಇದೇ ಮೊದಲ ಬಾರಿಗೆ ಆ ಊರಿಗೆ ಕಾಲನ್ನು ಇಡ್ತಾಳೆ. ರಾಜಿ ಬಂದ ತಕ್ಷಣ ವಾಶ್ರೂಮ್ ಕಡೆಗೆ ಅಂತ ಹೋಗ್ತಾಳೆ. ಮೇನ್ ಡೋರಿಂದ ಯಾರೋ ಒಳಗಡೆ ಜೋರಾಗಿ ಬರುವಂಥ ಸೌಂಡ್ ಆಗುತ್ತೆ. ಕೀರ್ತಿ ಆ ಕಡೆ ತಿರುಗಿ ನೋಡ್ತಾಳೆ. ಅವಳಿಗೊಂದು ರೀತಿ ಆಶ್ಚರ್ಯ ಆಗುತ್ತೆ. ಅಲ್ಲಿಗೆ ಬಂದಂಥ ವ್ಯಕ್ತಿ ಕೀರ್ತಿಯ ತಮ್ಮನಾಗಿರ್ತಾನೆ. ಈ ಜನ್ಮದಲ್ಲಿ ಅಕ್ಕನನ್ನು ಮುಂದೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದಂಥ ತಮ್ಮನಿಗೆ ಕೀರ್ತಿಯನ್ನು ಇಲ್ಲಿ ನೋಡಿ ತುಂಬ ಸಂತೋಷ ಆಗುತ್ತೆ. ಅವನು ಮನೆ ಒಳಗಡೆ ಬಂದಾಗ ಕಣ್ತುಂಬ ನೀರು ತುಂಬಿಕೊಂಡಿತ್ತು. ಜೊತೆಗೆ ಮುಖದಲ್ಲಿ ಭಯದ ಜೊತೆಗೆ ಗಾಬರಿನೂ ಇತ್ತು. ಇದನ್ನು ಗಮನಿಸಿದಂಥ ರಾಜಿ ಅವನ ಹತ್ರ ಬಂದು ಏನಾಯಿತು ಅಂತ ಎಚ್ಚರ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ಅವನು ತಕ್ಷಣ ಅವನ ಅಕ್ಕ ಇರ್ತಾಳಲ್ವ ಕೀರ್ತಿ, ಅಕ್ಕ ಭಾವ ಬಿದ್ದು ತಲೆ ಹೊಡ್ಕೊಂಡಿದ್ದಾನೆ, ಅಪ್ಪನಿಗೆ ಹುಷಾರಿಲ್ಲ, ಎಲ್ಲರಿಗೂ ಗಾಬರಿ ಆಗಿದೆ, ರಾಜಕ್ಕನನ್ನು ಅಂದರೆ ರಾಜಿಯನ್ನು ಕರ್ಕೊಂಡೋಗೋದಕ್ಕೆ ಅಂತ ಬಂದೆ, ನೀನು ಬಂದಿದ್ದೀಯಲ್ವಾ, ಬಾರಕ್ಕ ಪ್ಲೀಸ್ ಬಾರಕ್ಕ. ಈ ರೀತಿಯಾಗಿ ಅಕ್ಕನನ್ನು ಒಪ್ಪಿಸ್ತಾನೆ. ನೀವಿಬ್ಬರು ಹೋಗ್ತಾ ಇರಿ, ನಾನು ಬರ್ತೀನಿ ಅಂತ ಹೇಳಿ ಅವನು ಗಾಬರಿಯಲ್ಲೇ ಹೊರಗಡೆ ಬೇಗ ಹೊರಡ್ತಾನೆ. ಇವರಿಬ್ಬರು ಕೀರ್ತಿ ಮನೆಯನ್ನು ತಲುಪ್ತಾರೆ. ಅಷ್ಟರೊಳಗೆ ಮನೆ ಸುತ್ತಲೂ ಜನ ತುಂಬಿಕೊಂಡಿರ್ತಾರೆ. ಜೋರಾಗಿ ಅಳೋ ಸೌಂಡು ಸಹ ಕೇಳಿಸ್ತಾ ಇರುತ್ತೆ. ಇವರನ್ನು ನೋಡಿದಂಥ ಅಲ್ಲಿರೋ ಜನ ಎಲ್ಲ ಏನೋ ಪಿಸು ಪಿಸು ಅಂತ ಮಾತಾಡಿಕೊಂಡು ಅವರಿಗೆ ಜಾಗವನ್ನು ಬಿಡ್ತಾರೆ. ರಕ್ತದಲ್ಲಿ ಅದ್ದಿ ತೆಗೆದಂತೆ ಮಹೇಶ ಅಲ್ಲಿ ಬಿದ್ದಿರ್ತಾನೆ. ಇದನ್ನು ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಗುತ್ತೆ, ಗಾಬರಿಯಾಗಿ ಬೆವರು ಕಿತ್ಕೊಂಡು ಬರುತ್ತೆ. ಆದರೂ ಅವಳು ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ತಾಳೆ. ಕೀರ್ತಿಯ ಮನೆಯವರು ಅವಳನ್ನ ನೋಡಿದ ತಕ್ಷಣ ಬೆಚ್ಚಿ ಬೀಳುವಂತೆ ಆಗುತ್ತೆ. ಆದರೂ ಸ್ವಲ್ಪ ಹೊತ್ತಾದಮೇಲೆ ಅವಳ ಹತ್ರ ಬಂದೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಕೀರ್ತಿಯನ್ನು ನೋಡಿದಂಥ ಅವರ ತಂದೆ ತಲೆ ತಗ್ಗಿಸಿ ಕೂತ್ಕೊಳ್ತಾನೆ, ತಲೆ ಎತ್ತೋದೇ ಇಲ್ಲ. ಹೇಗಾಯಿತು ಯಾಕಾಯಿತು ಅಂತ ಕೇಳೋದಕ್ಕೆ ಟೈಮೇ ಇರಲಿಲ್ಲ. ಫಸ್ಟು ಮಹೇಶನನ್ನು ಆಸ್ಪತ್ರೆಗೆ ಸೇರಿಸಬೇಕಾಗಿತ್ತು. ಹಾಗಾಗಿ ಎಲ್ಲರ ಗಮನ ಆ ಕಡೆ ಇತ್ತು. ಅಷ್ಟರಲ್ಲಿ ತಮ್ಮ ಆಟೋ ತೊಗೊಂಡು ಬರ್ತಾನೆ. ಮಹೇಶನನ್ನು ಅದರಲ್ಲಿ ಕುಳಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋಗ್ತಾರೆ. ಇವನನ್ನು ಆಸ್ಪತ್ರೆಗೆ ಸೇರಿಸಿ 2 ದಿನ ಆಗಿರುತ್ತೆ. ಆದರೂ ಸಹ ಅವನಿಗೆ ಜ್ಞಾನ ಬಂದಿರೋದಿಲ್ಲ. ಡಾಕ್ಟರು ಸಹ ಯಾವುದೇ ರೀತಿಯ ಭರವಸೆಯನ್ನು ಕೊಡೋದಿಲ್ಲ. ಆ ಸಮಯದಲ್ಲಿ ಮಹೇಶನಿಗೆ ಏನಾಯಿತು ಅನ್ನೋದ್ರ ಬಗ್ಗೆ ತಮ್ಮ ಅಕ್ಕನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ದಿನ ಬೆಳಗಿನಿಂದ ಮಹೇಶ ಮನೆಗೆ ಬಂದಿರಲಿಲ್ಲ. ಸಂಜೆ ಬಂದಾಗಲೂ ಏನೋ ಒಂದು ಅವಸರ ಇತ್ತು ಅವನಲ್ಲಿ. ಮನೆಯನ್ನು ಆಲ್ಟ್ರೇಷನ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ, ಅಂದರೆ ಮನೆಯ ದುರಸ್ತಿಗಾಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ತರಿಸಿ ಕಾಂಪೌಂಡ್ ಪಕ್ಕನೇ ಹಾಕಿ ಇಟ್ಟಿದ್ರು. ಇಂದಿನ ದಿನ ಜೋರಾಗಿ ಮಳೆ ಬಂದಿರೋದ್ರಿಂದ ಆ ಕಲ್ಲಿನ ರಾಶಿಯ ಪಕ್ಕದಲ್ಲಿ ತುಂಬ ಕೆಸರಾಗಿತ್ತು. ಇವನು ಗಡಿಬಿಡಿಯಲ್ಲಿ ಅಲ್ಲಿಗೆ ಬಂದಿರ್ತಾನೆ. ಆ ಕೆಸರನ್ನು ನೋಡದೆ ಅದರ ಮೇಲೆ ಕಾಲಿಡ್ತಾನೆ. ಅವನ ತಲೆ ದೊಡ್ಡದಾದ ಕಲ್ಲಿಗೆ ಹೋಗಿ ಜೋರಾಗಿ ಒಡೆಯುತ್ತೆ. ಈ ರೀತಿ ಆಯಿತು ಅಂತ ಅಕ್ಕನಿಗೆ ಎಲ್ಲವನ್ನು ವಿವರಣೆಯಾಗಿ ತಿಳಿಸ್ತಾನೆ. 3ನೆಯ ದಿನ ಅಂದರೆ ನೆಕ್ಸ್ಟ್ ಡೇ ಮಹೇಶ ಕಣ್ಣನ್ನು ತೆಗಿತಾನೆ. ಅವನು ಮೊದಲು ನೋಡೋದು ಕೀರ್ತಿಯ ಮುಖವನ್ನು. ಅವನ ಕಣ್ಣುಗಳು ಮಿಂಚಿ ಅರಳಿದವು. ಅಂದರೆ ತುಂಬಾ ಖುಷಿಯಾಗುತ್ತೆ ಕೀರ್ತಿಯನ್ನು ನೋಡಿದ ತಕ್ಷಣ ಅವನಿಗೆ. ಅವನು ಎಚ್ಚರವಾಗಿದ್ದನ್ನು ಗಮನಿಸಿದಂಥ ಕೀರ್ತಿ ಅವನ ತಲೆ ಹಿಂದೆ ಸ್ವರ್ಣ ನಿಂತ್ಕೊಂಡಿರ್ತಾಳೆ. ಅವಳನ್ನು ಕೀರ್ತಿಯ ಜಾಗದಲ್ಲಿ ನಿಲ್ಲಿಸಿ ಕೀರ್ತಿ ಹೊರಗಡೆ ಹೊರಟೋಗ್ತಾಳೆ. ಇದನ್ನೆಲ್ಲ ಗಮನಿಸಿದಂಥ ರಾಜಿ ಕೀರ್ತಿಯನ್ನು ಹುಡುಕೊಂಡು ಹೊರಗಡೆ ಹೋಗ್ತಾಳೆ. ಇವರಿಬ್ಬರು ನಡ್ಕೊಂಡು ಹೋಗಿ ಒಂದು ಕಡೆ ನಿಂತ್ಕೊಂಡು ಇನ್ನೂ 1 ನಿಮಿಷನೂ ಆಗಿರಲಿಲ್ಲ. ವಾರ್ಡಿನೊಳಗಿಂದ ಸ್ವರ್ಣ ಜೋರಾಗಿ ಅಳ್ತಾ ಇರುವಂಥ ಸೌಂಡು ಕೇಳಿಸುತ್ತೆ. ಇಬ್ಬರು ಮತ್ತೆ ಒಳಗಡೆ ಹೋಗ್ತಾರೆ.
ರಾಜಿ ಓಡೋಗಿ ಅವನು ಬೆಡ್ ಹತ್ರ ನಿಂತ್ಕೊಂಡು ನೋಡ್ತಾಳೆ. ಕೀರ್ತಿ ಮಾತ್ರ ಬಾಗ್ಲಲ್ಲೇ ನಿಂತ್ಕೊಂಡು ಬಿಡ್ತಾಳೆ. ಸ್ವರ್ಣ ಮಹೇಶನನ್ನು ತಪ್ಪಿಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ. ಅಪ್ಪ ಮಗಳ ದುರ್ಗತಿಯನ್ನು ಕಂಡು ತುಂಬ ಅಳ್ತಾ ಇರ್ತಾನೆ. ಅಲ್ಲಿಗೆ ಸ್ವರ್ಣ ತಾಯಿನೂ ಬರ್ತಾರೆ. ಅವರು ಸಹ ಅಳೋದಕ್ಕೆ ಶುರು ಮಾಡ್ತಾರೆ. ಚಿಕ್ಕ ವಯಸ್ಸಿನ ಮಗಳನ್ನು ಬಿಟ್ಬಿಟ್ಟು ಹೊರಟೋದಿಲ್ಲ ಮಹೇಶ, ನನ್ನ ಮಗಳನ್ನು ಯಾರು ನೋಡ್ಕೊಳ್ತಾರೆ ಅಂತ ಆಕೆನೂ ಅಳೋದಕ್ಕೆ ಶುರು ಮಾಡ್ತಾಳೆ. ನಾವು ಯಾರಿಗೇನು ಅನ್ಯಾಯ ಮಾಡಿದ್ವಿ ಅಂತ ದೇವರು ಶಿಕ್ಷೆ ಕೊಟ್ಟ ಅಂತ ಸ್ವರ್ಣನನ್ನು ತಪ್ಪಿಕೊಂಡು ತಾಯಿ ಅಳ್ತಾ ಕೀರ್ತಿ ಕಡೆ ತಿರುಗಿ ನೋಡ್ತಾಳೆ. ಆಗ ಕೀರ್ತಿಯ ಮುಖದಲ್ಲಿ ಒಂದು ರೀತಿಯ ವ್ಯಂಗ್ಯವಾದಂಥ ನಗು ಕಾಣಿಸುತ್ತೆ. ಹೆಣವನ್ನು ಮನೆಗೆ ಸಾಗಿಸುವಂಥ ಕೆಲಸ ಮಾಡಿ ಕೀರ್ತಿ ರಾಜಿ ಮನೆ ಕಡೆಗೆ ಹೋಗ್ತಾಳೆ. ಮನೆ ತಲುಪಿದ ತಕ್ಷಣ ಹಾಸಿಗೆ ಮೇಲೆ ಮಲ್ಕೊಂಡು ಕಣ್ಮುಚ್ಚುತ್ತಾಳೆ. ಮನಸ್ಸು ಮೈ ಎರಡೂ ಭಾರವಾಗಿತ್ತು. ಈ ಮಹೇಶನ ಒಂದು ದುರ್ಘಟನೆ ನಡೆದ ದಿನದಿಂದ ಅವಳಿಗೆ ಯಾವುದೇ ರೀತಿಯ ಪಶ್ಚಾತ್ತಾಪ, ನೋವು ಏನೂ ಇರಲಿಲ್ಲ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅನ್ನುವ ಭಾವನೆ ಮಾತ್ರ ಕೀರ್ತಿಯಲ್ಲಿತ್ತು. ರಾಜಿ ಯೋಚನೆ ಮಾಡ್ತಿದ್ದಾಳೆ ಕೀರ್ತಿಯನ್ನು ನೋಡಿ. ನಾನು ಬೆಂಗಳೂರಿಗೆ ಹೋಗಿ ಹಠ ಮಾಡಿ ಹತ್ತು ಸುಡ್ದು ಇವಳನ್ನು ಕಷ್ಟಪಟ್ಟು ಊರಿಗೆ ಕರ್ಕೊಂಬಂದಿದ್ದು ಯಾವ ರೀತಿ ಇತ್ತು ಅಂದರೆ, ಕೊನೆಯವರೆಗೆ ಮಹೇಶನನ್ನು ನೋಡೋದಕ್ಕೋಸ್ಕರನೇ ನಾನು ಊರಿಗೆ ಅವಳನ್ನ ಕರ್ಕೊಂಬಂದೆ, ಆ ರೀತಿ ಇತ್ತು ಅಂತ ತುಂಬ ನೋವು ಪಟ್ಕೊಳ್ತಾಳೆ. ಮಹೇಶನನ್ನು ಚಿತ್ರದುರ್ಗದಲ್ಲೇ ಮಣ್ಣು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ತಮ್ಮ ರಾಜಿ ಮನೆಗೆ ಬಂದು, ಅಕ್ಕ ನೀನು ಬಾ ಇಲ್ಲಿಗೆ ಅಂತ ಕೂಗ್ತಾನೆ. ಆದರೆ ಕೀರ್ತಿ ಹೇಳ್ತಾಳೆ, ನಾನು ಅಲ್ಲಿ ಬರೋದಕ್ಕೆ ಲಾಯಕ್ಕಿಲ್ಲ, ನೀನು ಹೋಗು, ನಾನು ಬರೋದಿಲ್ಲ ಅಂತ ಕಳಿಸ್ತಾಳೆ. ಆದರೆ ರಾಜಿ ಅದಕ್ಕೆ ಅವಕಾಶವನ್ನು ಕೊಡದೆ ಕೀರ್ತಿಯನ್ನು ಒಪ್ಪಿಸಿ ಅಲ್ಲಿಗೆ ಕರ್ಕೊಂಡೋಗ್ತಾಳೆ. ಇವರು ಸ್ವರ್ಣ ಮನೆ ಹತ್ರ ಹೋದಾಗ ಮಹೇಶ ಹೆಣವನ್ನು ಶೃಂಗಾರ ಮಾಡಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ಸ್ವರ್ಣಗೆ ಹಣೆ ತುಂಬ ಕುಂಕುಮ ಹೂವನ್ನು ಮುಡಿಸಿ ಪಕ್ಕದಲ್ಲಿ ಕುಳಿಸಿರ್ತಾರೆ. ಕೀರ್ತಿಯನ್ನು ನೋಡಿದಂಥ ತಾಯಿ ಜೊತೆಗೆ ಅಲ್ಲಿದ್ದಂಥ ಒಂದು ಸ್ವಲ್ಪ ಜನ ಲೇಡೀಸ್ ಎಲ್ಲ ಕೀರ್ತಿ ಹತ್ರ ಬಂದು, ದೇವರೇ ನಿನ್ನನ್ನು ಕೊನೆ ಕ್ಷಣದಲ್ಲಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾನೆ, ಇನ್ನೂ ತುಂಬ ಶಾಸ್ತ್ರ ಮಾಡೋದಿದೆ, ಇಲ್ಲಿಗೆ ಬಾ ಕೀರ್ತಿ ಅಂತ ಕೂಗ್ತಾರೆ. ಆಗ ಕೀರ್ತಿ ಹೇಳ್ತಾಳೆ, ನನ್ನ ತಂಟೆಗೆ ಬಂದರೆ ಸರಿ ಹೋಗೋದಿಲ್ಲ, ನಿಮ್ದು ಎಷ್ಟಿರುತ್ತೋ ಅಷ್ಟು ಮಾತ್ರ ನೋಡ್ಕೊಳ್ಳಿ ಅಂತ ಬೈತಾಳೆ. ಕೀರ್ತಿಯ ಮಾತನ್ನು ಕೇಳಿದ ತಕ್ಷಣ ಅಲ್ಲಿದ್ದವರಿಗೆಲ್ಲರಿಗೂ ಒಂದು ರೀತಿಯ ಆಶ್ಚರ್ಯ ಆಗುತ್ತೆ. ಹೆಣದ ಪಕ್ಕದಲ್ಲಿ ಹೆಂಡತಿಯನ್ನು ಕೂರಿಸಿ ಅವಳಿಗೆ ಅನೇಕ ರೀತಿಯ ಶಾಸ್ತ್ರಗಳನ್ನು ಮಾಡ್ತಾ ಇರೋದನ್ನು ನೋಡಿ ರಾಜಿಗೆ ತುಂಬಾ ಬೇಜಾರಾಗುತ್ತೆ. ಜೊತೆಗೆ ಈಗ ತಾನೇ ಗಂಡನನ್ನು ಕಳ್ಕೊಂಡಿರೋಂಥ ಆಘಾತ, ನೋವು, ಅವಳು ಅಳೋದು ನೋಡಿದ್ರೆ ಕರಳು ಕಿತ್ತು ಬರುವ ಆಗಿತ್ತು. ಅಂಥ ಹುಡುಗಿಗೆ ಮತ್ತೆ ಮದುಮಗಳಂತೆ ಶೃಂಗಾರ ಮಾಡಿ ಮದುವೆ ಮಾಡಿಸುವಂಥ ಕ್ರೂರ ಪದ್ಧತಿಯನ್ನು ನೋಡಿ ಅವಳಿಗೆ ತುಂಬ ಬೇಜಾರಾಗುತ್ತೆ. ಒಬ್ಬಾಕೆ ಉಡಿ ತುಂಬುವಂಥ ಪ್ರಯತ್ನವನ್ನು ಮಾಡಿದರೆ ಇನ್ನೊಬ್ಬಳು ಬಂದು ಆರತಿ ಎತ್ತುವಂಥ ಸಡಗರದಲ್ಲಿ ಇರ್ತಾಳೆ. ಇದನ್ನೆಲ್ಲ ನೋಡಿ 7 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ ನೆನಪಾಗುತ್ತೆ. 7 ಇಯರ್ಸ್ ಬ್ಯಾಕು ಕೀರ್ತಿಯ ಜೀವನದಲ್ಲಿ ಒಂದು ಅಮೃತ ಗಳಿಗೆ ಅದು ಏನು ಅಂದರೆ ಅವಳು ಮದುವೆ ಆದಂಥ ದಿನ. ಆ ಒಂದು ಕ್ಷಣವನ್ನು ನೋಡಿದಂಥ ರಾಜಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಮನಸ್ಸಿಗೆ ತುಂಬ ಖುಷಿಯಾಗಿತ್ತು. ಈಗ ಕೀರ್ತಿಯ ಫ್ಯಾಮಿಲಿ ಬಗ್ಗೆ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದಾರೆ. ಅವ್ರ ತಂದೆ ತಾಯಿಗೆ ಒಟ್ಟು 4 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. ಅವರಲ್ಲಿ ಕೀರ್ತಿನೇ ಹಿರಿಯ ಮಗಳಾಗಿರ್ತಾಳೆ. ಡಿಗ್ರಿ ಮುಗಿಸಿ ಜೊತೆಗೆ BEd ಸಹ ಮಾಡಿರ್ತಾಳೆ. ಆದರೂ ಸಹ ಅವಳಿಗೆಲ್ಲೂ ಕೆಲಸ ಸಿಕ್ಕಿರೋದಿಲ್ಲ. ಜೊತೆಗೆ ಮದುವೆ ಸಹ ಆಗ್ತಾ ಇರೋದಿಲ್ಲ. ಅಂದರೆ ಕಂಕಣ ಬಾಲ ಸಹ ಕೂಡಿ ಬಂದಿರಲಿಲ್ಲ. ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಒಟ್ಟು 4 ಜನ ಹೆಣ್ಮಕ್ಳು. ಮೊದಲನೆಯವಳು ಕೀರ್ತಿ, ಸೆಕೆಂಡ್ ಹುಡುಗಿ ಬಂದು ಸ್ವರ್ಣ. ಇವಳು ಸಹ ತುಂಬ ಸುಂದರವಾಗಿದ್ಲು. ತಂದೆ ತುಂಬ ಬೇಜವಾಬ್ದಾರಿ ಮನುಷ್ಯನಾಗಿದ್ದ. ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು, ಒಂದು ಒಳ್ಳೆಯ ಜಾಗಕ್ಕೆ ಸೇರಿಸಬೇಕು ಅನ್ನೋ ಯಾವುದೇ ರೀತಿಯ ಆಸೆ ಅವನಿಗಿರಲಿಲ್ಲ. ಅವನು ತುಂಬ ಜಿಪುಣನಾಗಿದ್ದ. ದುಡ್ಡನ್ನು ಉಳಿಸೋದಕ್ಕೆ ಯಾವ ಕೆಲಸ ಬೇಕಾದರೂ ಮಾಡುವಂಥ ಕೆಟ್ಟ ವ್ಯಕ್ತಿ ಅವನಾಗಿದ್ದ. ಈ ವ್ಯಕ್ತಿ ತಾಲೂಕು ಕಚೇರಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಿದ್ದ. ಒಳ್ಳೆ ಸಂಬಳ ಬರ್ತಿತ್ತು, ಜೊತೆಗೆ ಗಿಂಬಳನೂ ಸಹ ಬರ್ತಾಯಿತ್ತು. ಎಷ್ಟು ದುಡ್ಡು ಬಂದರೂ ಅವನಿಗೆ ಸಾಕಾಗ್ತಾನೇ ಇರಲಿಲ್ಲ. ಈ ಹೆಣ್ಣುಮಕ್ಕಳನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಬರ್ತಿದ್ದಂಥ ಗಂಡುಗಳು ಕೇಳ್ತಿದ್ದಂಥ ವರದಕ್ಷಿಣೆಯನ್ನು ಕೇಳಿದ ತಕ್ಷಣ ಅವ್ರ ತಂದೆಗೆ ಶಾಕ್ ಆಗ್ತಿತ್ತು. ಏನೋ ಒಂದು ನೆಪ ಮಾಡಿ ಅವರನ್ನು ಕಳಿಸ್ಬಿಡ್ತಾ ಇದ್ದ.
ಕೀರ್ತಿ ಚೆನ್ನಾಗಿ ಓದಿದ್ದಾಳೆ, ಇವತ್ತಲ್ಲ ನಾಳೆ ಅವಳಿಗೆ ಕೆಲಸ ಸಿಗುತ್ತೆ ಅನ್ನೋದು ತಂದೆಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಸ್ವರ್ಣ ಆ ರೀತಿ ಅಲ್ಲ. 8th ಸ್ಟ್ಯಾಂಡರ್ಡ್ಗೆ ಸ್ಕೂಲನ್ನು ಬಿಟ್ಟು ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ಕೊಂಡಿರ್ತಾಳೆ. ಇವಳನ್ನು ಸಾಗಿಸೋದು ಹೇಗೆ ಅನ್ನೋದೇ ತಂದೆಗೆ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಕೀರ್ತಿಗೆ ಅಪ್ಪನ ಕಂತ್ರಿ ಬುದ್ಧಿ ಬಗ್ಗೆ ತುಂಬ ಬೇಸರ ಇತ್ತು. ದೇವ್ರೆ, ಇಂಥ ಅನಿಷ್ಟ ಅಪ್ಪನನ್ನು ಎಲ್ಲಿಂದ ನಮಗೆ ತಗಲಾಕಿಸ್ದೆ ಅಂತ ಯಾವಾಗಲೂ ಬೇಜಾರು ಮಾಡ್ಕೊಳ್ತಾ ಇದ್ಲು. ಅಪ್ಪನ ದುರಾಸೆಗೆ ಕಲ್ಲು ಬಿದ್ದು ಕೀರ್ತಿಯನ್ನು ಮೆಚ್ಚಿ ವರದಕ್ಷಿಣೆನೂ ಬೇಡ ಅಂತ ಹೇಳಿ ಆಕೆಯನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾನೆ. ಆಗ ಅಪ್ಪನ ಸ್ನೇಹಿತರು ಅಂದರೆ ಕೀರ್ತಿ ತಂದೆ ಇರ್ತಾರಲ್ಲ, ಅವರ ಸ್ನೇಹಿತರೆಲ್ಲ ಸೇರಿ ಅವನನ್ನು ಒಪ್ಪಿಸಿ ಈಗಲಾದರೂ ನಿನ್ನ ಮಗಳಿಗೆ ಮದುವೆ ಮಾಡು ಅಂತ ಹೇಳಿ ಮದುವೆಯನ್ನು ಮಾಡಿಸ್ತಾರೆ. ಈ ಮಾತುಕತೆ ಆದಂಥ ಒಂದೇ ತಿಂಗಳಲ್ಲಿ ಮದುವೆನೂ ಆಗುತ್ತೆ. ಮದುವೆ ಆದಂಥ 6 ತಿಂಗಳಲ್ಲೇ ಅವಳಿಗೆ ಟೀಚರ್ ಕೆಲಸನೂ ಸಿಗುತ್ತೆ. ಈ ಎಲ್ಲ ಘಟನೆಯನ್ನು ರಾಜಿ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾಳೆ. ಏನಮ್ಮ ಕೀರ್ತಿ, ಸ್ಮಶಾನಕ್ಕೆ ಕರ್ಕೊಂಡೋಗೋ ಜವಾಬ್ದಾರಿ ನಿಂದೆ ಅಂತ ಮಹೇಶನ ತಾಯಿ ರಾಜಿಯನ್ನು ಹಿಡಿದು ಅಲುಗಾಡಿಸಿದಾಗಲೇ ರಾಜಿಗೆ ಎಚ್ಚರವಾಗಿತ್ತು. ಇನ್ನೇನು ಹೆಣ ಎತ್ತಬೇಕು ಅನ್ನುವಂಥ ಸಮಯದಲ್ಲಿ ಕೆಲವೊಂದು ಜನ ಹೆಂಗಸರು ಸ್ವರ್ಣಾಳ ಕುಂಕುಮವನ್ನು ಅಳಿಸೋದಕ್ಕೆ ಶುರು ಮಾಡ್ತಾಯಿದ್ರು. ಹಾಗೆ ಸ್ಮಶಾನದಲ್ಲಿ ಆಕೆಯ ಬಳೆಗಳನ್ನು ಸಹ ಒಡೆಯೋದಕ್ಕೆ ಒಂದು ಶಾಸ್ತ್ರ ಇತ್ತು. ದೂರದಲ್ಲಿ ಒಂಟಿಯಾಗಿ ನಿಂತಿದ್ದಂತಹ ಕೀರ್ತಿಯನ್ನು ರಾಜಿ ಹೋಗಿ ಮಾತಾಡಿಸ್ತಾಳೆ. ಬಾ ಕೀರ್ತಿ, ನಾವು ಹೋಗಿ 1-2 ಇಡಿ ಮಣ್ಣು ಹಾಕಿ ಬರೋಣ. ಮತ್ತೆ ಬೇಕಂದ್ರೂ ಮಹೇಶ ಸಿಗೋದಿಲ್ಲ. ನೀನೀಗ ಬರೆದಿದ್ರೆ ಜನ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ರಾಜಿ ಹೇಳಿದಾಗ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಕೀರ್ತಿ ಆಶ್ಚರ್ಯದಿಂದ ರಾಜಿಯನ್ನು ಕೇಳ್ತಾಳೆ. ಬಹುಶಃ ನಿನಗೆಲ್ಲ ಮರ್ತೋಗಿರ್ಬೋದು, ಆದರೆ ನನಗೆ ಚೆನ್ನಾಗಿ ಎಲ್ಲ ನೆನಪಿದೆ. ಮಹೇಶ ಮತ್ತೆ ಸಿಗದ ಹಾಗೆ ಕಳೆದೋಗಿ 4 ವರ್ಷ ಆಯಿತು. ಜೀವನದಲ್ಲಿ ಒಮ್ಮೆ ಮಾತ್ರ ಸಾಯ್ತಾರೆ. ಜನ ಏನು ಅಂದ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ನನಗಲ್ಲಿ ಬರೋದು ಇಷ್ಟ ಇಲ್ಲ. ನನಗೆ ನಾನೇ ಆತ್ಮವಂಚನೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ನನ್ನ ಬಲವಂತ ಮಾಡಬೇಡ ಪ್ಲೀಸ್ ಅಂತ ಹೇಳ್ತಾಳೆ. ಇವರಿಬ್ಬರು ಮಾತಾಡ್ತಿರೋದನ್ನು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ಮಹೇಶನ ತಂಗಿ. ಅವಳು ಬಂದು ಇವಳ ಮೇಲೆ ಸ್ವಲ್ಪ ಜೋರು ಮಾಡೋಕ್ಕೆ ಶುರು ಮಾಡ್ತಾಳೆ. ನಿನ್ನ ಕರ್ಮಕ್ಕೆ ಇನ್ನೊಬ್ಬರನ್ನು ಯಾಕೆ ಬೈತೀಯ? ನೀನು ಸರಿಯಾಗಿದ್ದಿದ್ರೆ ನಿನ್ನ ಗಂಡ ಇನ್ನೊಬ್ಬಳ ಹತ್ರ ಯಾಕೆ ಹೋಗ್ತಾ ಇದ್ದ? ಗಂಡನ ಹೆಣ ಪಕ್ಕದಲ್ಲಿ ಇಟ್ಕೊಂಡು ಒಳ್ಳೆ ಬೀದಿ ಸೂಳೆ ಥರ ಓಡಾಡ್ತಿದ್ದೀಯ. ನಿನ್ನಂಥ 3 ಬಿಟ್ಟೊಳಗೆ ಗಂಡನಾದರೂ ಯಾಕೆ ಬೇಕು? ಕಟ್ಕೊಂಡು 3 ವರ್ಷ ಆದರೂ ನಿನ್ನ ಹೊಟ್ಟೆಯಲ್ಲಿ ಒಂದು ಹುಳನೂ ಬೀಳಲಿಲ್ಲ. ಅವನು ತಾನೇ ಏನು ಮಾಡ್ತಾನೆ? ಅವಳು ಮಾತು ಇನ್ನೇನು ಮುಂದುವರಿಸ್ಬೇಕು ಅನ್ನೋಷ್ಟೊತ್ತಿಗೆ ಕೀರ್ತಿ ಕೋಪ ಬಂದು ಕೆನ್ನೆಗೆ ಒಂದು ಜೋರಾಗಿ ಕೊಡ್ತಾಳೆ. ಇದನ್ನೆಲ್ಲ ನೋಡಿದಂಥ ರಾಜಿ ಕೀರ್ತಿಯನ್ನು ಕರ್ಕೊಂಡೋಗಿ ಆಟೋದಲ್ಲಿ ಕುಳಿಸ್ತಾಳೆ. ನೆಕ್ಸ್ಟ್ ಕೀರ್ತಿಯ ಮದುವೆ ಜೀವನ ಹೇಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೀರ್ತಿಗೆ ಕೆಲಸ ಸಿಕ್ಕ ನಂತರ ಜೀವನ ತುಂಬ ಸುಂದರವಾಗಿತ್ತು. ಅವನ ತಂದೆ ವಾರಕ್ಕೆ 2-3 ಸಲ ಅವ್ರ ಮನೆಗೆ ಬಂದು ಏನೇನೋ ಕಷ್ಟ ಅಂತ ಹೇಳಿಕೊಂಡು ಅವಳ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ತಿದ್ದ. ಗಂಡನ ಮುಂದೆ ತಂದೆಗೆ ಅವಮಾನ ಆಗಬಾರ್ದು ಅಂತ ಅವನು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾಯಿದ್ಲು. ಇವರು ಮದುವೆ ಆಗಿ 2 ವರ್ಷ ಆಗಿರುತ್ತೆ. ಕೀರ್ತಿಗೆ ತಾಯಿ ಆಗಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಅದನ್ನು ಗಂಡನ ಮುಂದೆ ಹೇಳ್ಕೊಂಡಾಗ ಮಹೇಶ, ಇನ್ನೊಂದು ವರ್ಷ ಆರಾಮಾಗಿರೋಣ, ಆಮೇಲೆ ಬೇಕಾದರೆ ಮಕ್ಕಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಗಂಡ ಅಂದರೆ ತುಂಬ ಪ್ರೀತಿ ಗೌರವ. ಅವನು ಏನು ಹೇಳಿದ್ರು ಅದಕ್ಕೆ ಒಪ್ಕೊಳ್ತಿದ್ಲು ಕೀರ್ತಿ. 3ನೇ ವರ್ಷಕ್ಕೆ ಅವಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಗದುಗಿಗೆ. ಅವಳಿಗೆ ತುಂಬಾ ಬೇಜಾರಾಗುತ್ತೆ, ಹೇಗೆ ಹೋಗೋದು ಅಷ್ಟು ದೂರ ಅಂತ. ಮಹೇಶ ಅವಳಿಗೆ ಧೈರ್ಯವನ್ನು ಹೇಳಿ ವಾರಕ್ಕೊಮ್ಮೆ ನಾನು ಬಂದು ಹೋಗ್ತೀನಿ, ನೀನು ಹೋಗು ಅಂತ ಹೇಳಿ ಅವಳನ್ನು ಗದುಗಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾನೆ. ಹಾಗೆ ವಾರಕ್ಕೆ 15 ದಿನಕ್ಕೊಮ್ಮೆ ಹೋಗಿ ಬರೋದು ಮಾಡ್ತಾ ಇರ್ತಾನೆ. ಈ ಕಾರಣದಿಂದ ಕೀರ್ತಿ ಚಿತ್ರದುರ್ಗದ ಕಡೆ ಬರುವಂಥ ಮನಸ್ಸೇ ಮಾಡಿರಲಿಲ್ಲ. ಆದರೆ ವರ್ಷದ ಕೊನೆಯಲ್ಲಿ ರಾಜೆಯಿಂದ ಇವಳಿಗೊಂದು ಲೆಟರ್ ಬರುತ್ತೆ. ಅದನ್ನು ಓದಿದ ಕ್ಷಣ ಅವಳಿಗೆ ಭಯ ಗಾಬರಿ ಆಗುತ್ತೆ. ಅದರಲ್ಲಿ ಅವಳು ಏನು ಬರೆದಿರ್ತಾಳೆ ಅಂದರೆ, ಮಹೇಶನ ಬಗ್ಗೆ ಅನೇಕ ಕಥೆಗಳು ಕೇಳ್ತಾ ಇದ್ದೀನಿ, ನೀನೊಂದ್ಸಲಿ ಚಿತ್ರದುರ್ಗಕ್ಕೆ ಬಂದು ಇಲ್ಲಿ ಏನು ನಡೀತಿದೆ ಅನ್ನೋದನ್ನು ನೋಡು ಅಂತ ಅವಳು ಲೆಟರಲ್ಲಿ ಬರೆದಿರ್ತಾಳೆ. ಕೀರ್ತಿ ತನ್ನ ತಾಯಿ ಮನೆಗೆ ಸಡನ್ನಾಗಿ ಬರ್ತಾಳೆ. ಇದನ್ನು ನೋಡಿದಂಥ ಮನೆಯಲ್ಲಿ ಎಲ್ಲರಿಗೂ ಗಾಬರಿ ಆಗುತ್ತೆ. ಇವಳಿಗೆ ಟ್ರಾನ್ಸ್ಫರ್ ಆದಮೇಲೆ ಅಳಿಯನಿಗೆ ಮಾವನ ಮನೆಯಿಂದ ಉಪಚಾರ ತುಂಬಾ ಜೋರಾಗಿರುತ್ತೆ. ಮಹೇಶನಿಗೆ ಊಟ ತಗೊಂಡೋಗಿ ಕೊಡೋವಂಥ ನೆಪದಲ್ಲಿ ಸ್ವರ್ಣ ಅವನ ಮುಂದೆ ತುಂಬ ಓಡಾಡ್ತಾ ಇದ್ದು ಅವನ ಮನಸ್ಸನ್ನು ಸೆಳಿತಾಳೆ.
ಈ ವಿಷಯವನ್ನು ಅರಿತಂತ ಅವರ ತಂದೆ ತಾಯಿ ಸಹ ಪರೋಕ್ಷವಾಗಿ ಅವರಿಬ್ಬರಿಗೂ ಸಹಾಯವನ್ನು ಮಾಡ್ತಾರೆ. ಅಪ್ಪನ ಜಿಪುಣತನದ ಲೆಕ್ಕಾಚಾರದ ಬುದ್ಧಿ ಆ ಸಮಯದಲ್ಲಿ ಗರಿಬಿಚ್ಚುತ್ತೆ. ಒಂದು ಮದುವೆಯ ಖರ್ಚನ್ನು ಉಳಿಸುವಂಥ ದುರಾಸೆಯಿಂದ ಕೀರ್ತಿ ಬಾಳಿಗೆ ತಂದೆನೇ ಮುಳ್ಳಾಗ್ತಾನೆ. ಕೀರ್ತಿಗೆ ಈ ವಿಷಯ ತಿಳಿಯುವಷ್ಟರಲ್ಲಿ ಕಾಲ ಮಿಂಚೋಗಿತ್ತು. ಕೀರ್ತಿಗೆ ಗಂಡನ ಬಗ್ಗೆ ತುಂಬ ಪ್ರೀತಿ, ಹಾಗೆ ಮಹೇಶನಿಗೂ ಕೀರ್ತಿಯ ಬಗ್ಗೆ ತುಂಬಾ ಪ್ರೀತಿ ಗೌರವ ಇತ್ತು. ಆದರೂ ಸಹ ಸ್ವರ್ಣಾಳ ಒಂದು ಮೋಹಕ್ಕೆ ಬಲಿಯಾಗಿ ಹೋಗ್ತಾನೆ. ಕಾಮದ ಆತುರದಲ್ಲಿ ಎಚ್ಚರ ತಪ್ಪಿದ ಕಾರಣ ಆಕೆಗೆ ಸುಸ್ತು ವಾಂತಿ ಶುರುವಾಗುತ್ತೆ. ಕೀರ್ತಿ ತಾಯಿ ಆಗಬೇಕು ಅನ್ನುವ ಆಸೆಯನ್ನು ಚೂಟಾಕ್ತಾನೆ. ಈ ರೀತಿಯಾಗಿ ಮಹೇಶ ಕೀರ್ತಿಗೆ ದ್ರೋಹ ಮಾಡ್ತಾನೆ. ಆ ಕಾರಣದಿಂದ ಕೀರ್ತಿ ಅವನಿಂದ ದೂರ ಒಬ್ಬಳೇ ಒಂಟಿಯಾಗಿ ಜೀವನ ಮಾಡ್ತಾ ಇರ್ತಾಳೆ. ತನ್ನ ಸುಂದರವಾದ ಬದುಕನ್ನು ಸಮಾಧಿ ಮಾಡಿ ಅದರ ಮೇಲೆ ತಮ್ಮ ಸುಖದ ಮಹಲನ್ನು ನಿರ್ಮಿಸಿಕೊಂಡ ಗಂಡ, ತಂಗಿ, ಅಪ್ಪ, ಅಮ್ಮನ ಮೇಲೆ ಅವಳಿಗೆ ತಿರಸ್ಕಾರದ ಭಾವನೆ ಇರುತ್ತೆ. ತಾಯಿ ಬಂದು ಮೆಲ್ಲಗೆ ಕೀರ್ತಿ ಹತ್ರ ಕೇಳ್ತಾಳೆ, ಸ್ವರ್ಣನ್ಗೆ ಈ ರೀತಿ ಆಗಿದೆ, ಏನು ಮಾಡೋಣ ಅಂತ ಕೇಳಿದಾಗ, ಮದುವೆನೇ ಇಲ್ಲದೆ ಪ್ರಸ್ತ ಮಾಡಿದ್ದೀರಾ, ಇನ್ನು ಹೆರಿಗೆ ಮಾಡೋದು ಬಾಣಂತನ ಮಾಡೋದಷ್ಟೇ ಬಾಕಿ ಅಂತ ಕೀರ್ತಿ ವ್ಯಂಗ್ಯದಿಂದ ತಾಯಿಗೆ ಉತ್ತರವನ್ನು ಕೊಡ್ತಾಳೆ. ಇದನ್ನು ಕೇಳಿದಂಥ ತಾಯಿ ಸುಮ್ಮನಾಗ್ತಾಳೆ. ಆದರೆ ಅಪ್ಪ ಮಾತನ್ನು ಶುರು ಮಾಡ್ತಾನೆ. ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ನಿನ್ನ ತಂಗಿಗೆ 3 ತಿಂಗಳಾಗಿದೆ. ಇಂಥ ಸ್ಥಿತಿಯಲ್ಲಿ ಅವಳನ್ನು ಕೈ ಬಿಟ್ಟರೆ ದೇವರು ಮೆಚ್ಚೋದಿಲ್ಲ. ಈಗಲೇ ಜನ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ನಿನಗೆ ಮಕ್ಕಳಾಗಲಿಲ್ಲ ಅಂತ, ಹಾಗಾಗಿ ನಿನ್ನ ತಂಗಿಯನ್ನು ಅವನಿಗೊಪ್ಪಿಸಿದೆಯಾ ಅಂತ ಮಾತಾಡ್ತಿದ್ದಾರೆ. ಮನೆಯಲ್ಲಿ ಮದುವೆ ಆಗುವಂಥ ಇನ್ನೂ 2 ಹೆಣ್ಮಕ್ಳಿದ್ದಾರೆ, ಅವ್ರ ಗತಿ ಏನು? ತಂದೆಯ ಈ ಮಾತನ್ನು ಕೇಳಿ ಕೀರ್ತಿಯ ರಕ್ತ ಕೊತ ಕೊತ ಅಂತ ಕುದಿಯೋದಕ್ಕೆ ಶುರುವಾಗುತ್ತೆ. ಕೀರ್ತಿ ತನ್ನ ಮಾತನ್ನು ಶುರು ಮಾಡ್ತಾ, ನಿನ್ನ ಮಗಳನ್ನು ಕಳ್ಳತನದಲ್ಲಿ ಬಸರಿ ಮಾಡಿಸಿದೆಯಾ, ಅದಕ್ಕೊಂದು ಕಾರಣ ಹುಡುಕ್ತಾ ಇದೆಯಾ, ಎಂಥ ಮಾಸ್ಟರ್ ಪ್ಲ್ಯಾನ್ ನಿಂದು, ಇನ್ನಿಬ್ಬರು ಮಕ್ಕಳನ್ನು ಯಾಕೆ ಗಂಡು ಹುಡುಕ್ತೀಯ, ಅವರನ್ನು ಸಹ ಈ ಅಳಿಯನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಆಯಿತು. ನೀನೇ ಮೀಡಿಯೇಟರ್ ಆಗಿಬಿಡು, ದುಡ್ಡು ಉಳಿಯುತ್ತೆ, ಮದುವೆ ಮಾಡೋದು ತಪ್ಪುತ್ತೆ. ತಂದೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಇವಳು ಹೇಳ್ತಾಳೆ, ನಿನ್ನಂಥ ತಲೆ ಹಿಡುಕನಿಗೆ ಮಗಳಾಗಿ ಹುಟ್ಟಿದ್ದೆ ನನ್ನ ದೌರ್ಭಾಗ್ಯ. ಈ ರೀತಿ ಮಾತಿನಿಂದ ತಂದೆಯನ್ನು ಚುಚ್ಚಿ ಮಾತಾಡಿಸ್ತಾಳೆ ಕೀರ್ತಿ. ಅದಕ್ಕೆ ತಾಯಿ, ನೆಟ್ಟಿಗೆ ಮಾತಾಡು, ತಂದೆಯ ಜೊತೆ ಈ ರೀತಿನ ಮಾತಾಡೋದು ಮರ್ಯಾದೆ ಇಲ್ಲದೆ. ಅವರಾಗಿರೋದಕ್ಕೆ ಸುಮ್ಮನೆ ಇದ್ದಾರೆ, ಬೇರೆ ಯಾರಾದರೂ ಆಗಿದ್ದರೆ ನಿನ್ನ ಹುಟ್ಟಿಲ್ಲ ಅನ್ನಿಸ್ತಾ ಇದ್ರು. ಈ ರೀತಿ ಹೇಳಿ ಮಗಳನ್ನು ಒಡೆಯೋದಕ್ಕೆ ಅಂತ ಹೋಗ್ತಾಳೆ. ಆಕೆನ ತಡೆದು ನಿಲ್ಲಿಸಿ, ನೀನು ತಪ್ಪು ತಿಳ್ಕೊಂಡಿದ್ಯಾ, ಅಪ್ಪ ಅಮ್ಮ ಅನ್ನೋ ಮರ್ಯಾದೆ ಇನ್ನೂ ನನ್ನಲ್ಲಿ ಸ್ವಲ್ಪ ಉಳಿದಿರೋ ಕಾರಣಕ್ಕೆ ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀನಿ, ಬೇರೆ ಯಾರಾದರೂ ಆಗಿದ್ದರೆ ಕತೆನೇ ಬೇರೆ ಇತ್ತು ಅಂತ ಕೀರ್ತಿ ಹೇಳ್ತಾಳೆ. ಇಷ್ಟೆಲ್ಲ ಗಲಾಟೆ ಮನೇಲಿ ನಡೀತಾ ಇದ್ದರೂ ಸಹ ಮಹೇಶ ಮನೆಗೆ ಬಂದೇ ಇರೋದಿಲ್ಲ. ಇಂಥ ವ್ಯಕ್ತಿ ಜೊತೆಗೆ ಬದುಕೋದಕ್ಕಿಂತ ಒಬ್ಬಳೇ ಇರೋದು ಬೆಸ್ಟು ಅಂತ ಅವಳು ಚಿತ್ರದುರ್ಗವನ್ನು ಬಿಟ್ಟು ಒಬ್ಬಳೇ ಜೀವನ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ನಂತರ ಮಹೇಶ ಸಾಯುವಂಥ ಗಳಿಗೆಯಲ್ಲೇ ಆ ಊರಿಗೆ ಬಂದಿರೋದು. ಮಹೇಶನನ್ನು ನೋಡಿದ್ದು, ಆದರೆ ಅಷ್ಟೊತ್ತಿಗೆ ಅವಳು ತುಂಬ ಚೇಂಜಸ್ ಅವಳ ಜೀವನದಲ್ಲಿ ಆಗಿರುತ್ತೆ. ಇದೆಲ್ಲ ಆದ ನಂತರ ಕೀರ್ತಿ ಬೆಂಗಳೂರಿಗೆ ವಾಪಸ್ ಹೋಗೋದಕ್ಕೆ ಅಂತ ಹೊರಟಿರ್ತಾಳೆ. ರಾಜಿ, ಕೀರ್ತಿ ಇಬ್ಬರು ಬಸ್ ಸ್ಟ್ಯಾಂಡಲ್ಲಿರ್ತಾರೆ. ವಿಪರೀತ ಜ್ವರ ಬಂದು ನರಳುತ್ತಿದ್ದಂಥ ಮಗನನ್ನು ಆಸ್ಪತ್ರೆಗೆ ಅಂತ ಸ್ವರ್ಣ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಕಸ್ಮಾತ್ ಕೀರ್ತಿಯನ್ನು ಅಲ್ಲಿ ನೋಡ್ತಾಳೆ. ಕೀರ್ತಿ ಮುಡ್ಕೊಂಡಿದ್ದಂಥ ಹೂವು, ಕೈಯಲ್ಲಿದ್ದಂಥ ಬಳೆ, ಹಣೆಯಲ್ಲಿದ್ದಂಥ ಕುಂಕುಮ ಇದೆಲ್ಲ ಇವಳನ್ನು ನೋಡಿ ನಗುವ ಹಾಗೆ ಇತ್ತು. ಮೊದಲಿಗಿಂತಲೂ ಕೀರ್ತಿ ಈಗ ಇನ್ನೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು. ಆದರೆ ಸ್ವರ್ಣ ಮಾತ್ರ ತುಂಬಾ ಬದಲಾಗಿದ್ಲು, ಸೊರಗೋಗಿದ್ಲು. ಸ್ವರ್ಣಾಗೆ ಅನಿಸುತ್ತೆ, ಮದುವೆಗೆ ಮೊದಲು ಮಹೇಶನ ಜೊತೆ ಇದ್ದಂಥ ಕ್ಷಣಗಳು ಬಿಟ್ಟರೆ ತದನಂತರ ಮಹೇಶ ಮದುವೆ ಆದಮೇಲೆ ಸಂಪೂರ್ಣವಾಗಿ ಬದಲಾಗೋಗಿದ್ದ. ಅವನ ಮನಸ್ಸಲ್ಲಿ ಇದ್ದಿದ್ದು ಕೀರ್ತಿ ಮಾತ್ರ ಅನ್ನೋದು ಇವಳಿಗೆ ಅರ್ಥ ಆಗಿತ್ತು. ಮಹೇಶನಿಗೆ ಪುನಃ ಕೀರ್ತಿ ಜೊತೆ ಹೋಗೋದಿಕ್ಕೂ ಆಗದೆ, ಸ್ವರ್ಣಾಳ ಜೊತೆ ಜೀವನ ನಡೆಸೋಕ್ಕಾಗದೆ ಒಂದು ರೀತಿಯ ತೊಳಲಾಟ ಜೀವನ ಅವನದಾಗಿತ್ತು. ಈ ರೀತಿಯಾಗಿ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇದ್ದ. ಈ ಕಾರಣದಿಂದಲೇ ಕೀರ್ತಿಯ ತಂಗಿಯ ಜೀವನ ನೆಮ್ಮದಿಯಾಗಿರಲಿಲ್ಲ. ಇವಳು ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಯಾವತ್ತೂ ಕೀರ್ತಿಯ ಬಾಳಲ್ಲಿ ಹೋಗಬಾರ್ದಾಗಿತ್ತು. ನಾನು ಆವತ್ತು ಆ ರೀತಿ ಮಾಡಿದ್ದಿದ್ರೆ
ಕೀರ್ತಿ ಇವತ್ತು ನನ್ನ ಸ್ಥಾನದಲ್ಲಿ ಇರ್ತಿದ್ಲು. ಗಂಡನನ್ನು ಕಳೆದುಕೊಂಡ್ರೂ ಸಹ ಮುತ್ತೈದೆಯಂತೆ ಕಾಣಿಸ್ತಾ ಇದ್ದಾಳೆ. ಆದರೆ ಅವಳಿಗೆ ನಾನು ಬಗೆದ ದ್ರೋಹಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಅವತ್ತು ಕೀರ್ತಿ ಗಂಡನಿಗೆ ಚೀಮಾರಿ ಹಾಕಿ ತನ್ನ ಜೊತೆಲಿ ಕರ್ಕೊಂಡು ಹೋಗಿದ್ದಿದ್ರೆ ನಾನಿವತ್ತು ಸುಖವಾಗಿರ್ತಿದ್ದೆ. ಆದರೆ ಅವಳು ತನ್ನದೆಲ್ಲವನ್ನು ನನಗೆ ಬಿಟ್ಕೊಟ್ಟು ಹೋದ್ಲು. ಎಲ್ಲವನ್ನ ಕಳ್ಕೊಂಡು ಎಷ್ಟು ಸುಖವಾಗಿದ್ದಾಳೆ, ಆರಾಮಾಗಿದ್ದಾಳೆ. ಆದರೆ ಎಲ್ಲವನ್ನ ಪಡೆದುಕೊಂಡ ನಾನು ಇವತ್ತು ಯಾವ ರೀತಿ ಇದ್ದೀನಿ, ಈ ರೀತಿ ನೆನೆಸ್ಕೊಂಡು ದುಃಖ ಉಕ್ಕಿ ಉಕ್ಕಿ ಬರುತ್ತೆ ಅವಳಿಗೆ. ಜನರ ಮಧ್ಯೆ ಹೋಗ್ತಿದ್ದಂಥ ಕೀರ್ತಿಯನ್ನು ಒಂದು ಸಾರಿ ನೋಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಳೆ. ಆದರೆ ಕಣ್ತುಂಬ ನೀರು ತುಂಬಿಕೊಂಡಿರೋ ಕಾರಣ ಕೀರ್ತಿ ಕಾಣಿಸೋದೇ ಇಲ್ಲ ಅವಳಿಗೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.